ಕಾರ್ಮಿಕರಿಗೆ ಸರ್ಕಾರವು ಸುಮಾರು ಯೋಜನೆಗಳು ರೂಪಿಸಿದ್ದು ಅವರ ಬೇಡಿಕೆ ಮತ್ತು ಇನ್ನೂ ಹೆಚ್ಚಿನ ಯೋಜನೆಗಳಿಗೆ ಮುಂದಿನ ಅಧಿವೇಶನದಲ್ಲಿ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆಂದು ಶಾಸಕ ಕೆ.ವೈ. ನಂಜೇಗೌಡ ಭರವಸೆ ನೀಡಿದರು. ಮಾಲೂರು ಪಟ್ಟಣದ ಜೂನಿಯರ್ ಕಾಲೇಜು ಸ್ಟೇಡಿಯಂನಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದಿಂದ ಆಯೋಜಿಸಿದ್ದ ಕಾರ್ಮಿಕರ ಕುಂದುಕೊರತೆ ಜನಸ್ಪಂದನ ಹಾಗೂ ಕಾರ್ಮಿಕರ ಮಕ್ಕಳಿಗಾಗಿ ಉದ್ಯೋಗ ಮೇಳದಲ್ಲಿ ಶಾಸಕ ಕೆ.ವೈ. ನಂಜೇಗೌಡ ಪಾಲ್ಗೊಂಡು ಮಾತನಾಡಿ, ಕಾರ್ಮಿಕರಿಗೆ ಸರ್ಕಾರದಿಂದ ಸುಮಾರು ಯೋಜನೆಗಳು ತಂದಿದ್ದು ಪ್ರತಿಯೊಬ್ಬ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡ್ರೆ ಯೋಜನೆಗಳನ್ನು ಪಡೆಯಬಹುದು. ಕಾರ್ಮಿಕರು ಬೇಡಿಕೆಗಳನ್ನು ನನ್ನ ಮುಂದಿಟ್ಟಿದ್ದಾರೆ. ಮುಂದಿನ ಅಧಿವೇಶನದಲ್ಲಿ ಕಾರ್ಮಿಕರ ಪರವಾಗಿ ನಾನು ಧ್ವನಿ ಎತ್ತಿ ನಿಮ್ಮ ಸಮಸ್ಯೆ ಬಗೆಹರಿಸುತ್ತೇವೆ. ಪಟ್ಟಣದಲ್ಲಿ ಕಾರ್ಮಿಕರ ಭವನಕ್ಕೆ ಭೂಮಿ ಗುರುತಿಸಿ ಆದಷ್ಟು ಬೇಗ ಮಂಜೂರು ಮಾಡಿಸುತ್ತೇನೆ ಎಂದು ಶಾಸಕ ಕೆ.ವೈ. ನಂಜೇಗೌಡ ಭರವಸೆ ನೀಡಿದರು. ಪ್ರತಿ ದಿವಸ ಎಷ್ಟು ಜನ ಕಾರ್ಮಿಕರಿದ್ದಾರೆ ಅಂತ ಗುರುತಿಸುವ ವಾರಕ್ಕೊಂದು ಗುರುತು ಮಾಡಿಸಿ ಈ ನೋಂದಾಣಿಕೆ ಮಾಡುತ್ತ ಕೆಲಸ ಮಾಡಿದಾಗ ಸರ್ಕಾರ ಯೋಜನೆಗಳು ಸುಮಾರು ಕಾರ್ಯಕ್ರಮಗಳಿದೆ. ನಾನು ನೋಡ್ತಾ ಇದ್ದೆ ಕೂತ್ಕೊಂಡು. ಈಗಾಗಲೇ ಸರ್ಕಾರ ಸುಮಾರು ಯೋಜನೆಗಳ ಕಾರ್ಯಕ್ರಮ ಕೊಟ್ಟಿದೆ. ಈ ಕಾರ್ಯಕ್ರಮ ಸಿಕ್ಬೇಕಾದ್ರೆ ನೋಂದಾಣಿಕೆ ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಇಲ್ಲೇ ಇಲ್ಲ. ಅದರಿಂದ ಮಾತ್ರ ಮಾಲೂರು ತಾಲೂಕಲ್ಲಿ ನೋಂದಾಣಿಕೆ ಆಗಿದ್ದಾರೆ. 21,772 ಜನ ಮಾತ್ರ ನೋಂದಾಣಿಕೆ ಆಗಿದೆ. ಕಾರ್ಮಿಕರು ನನ್ನ ಪ್ರಕಾರ ಸುಮಾರು 50% ಮೇಲೆ ಬರ್ತಾರೆ. ಈ ವೇಳೆ ಈ ಶ್ರಮ್ ಕಾರ್ಡ್, ಆಯುಷ್ಮಾನ್, ಲೇಬರ್ ಕಾರ್ಡ್ಗಳ ನೋಂದಣಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಬಿ. ದೇವರಾಜ್, ಕಾರ್ಯಾಧ್ಯಕ್ಷ ಆರ್. ಶ್ರೀನಿವಾಸ್, ಜಿಲ್ಲಾಧ್ಯಕ್ಷ ಬಿಎನ್. ವಿಶ್ವನಾಥ್, ಜಿಲ್ಲಾ ಕಾರ್ಯಾಧ್ಯಕ್ಷ ಸಿಎಸ್. ಪ್ರಮೋದ್ ಮತ್ತಿತರರು ಹಾಜರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಇದೀಗ ಸಂಕ್ಷಿಪ್ತ ಸುದ್ದಿ. ದೇವನಹಳ್ಳಿ ತಾಲೂಕಿನ ಕುಂದಾಣ